ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರ 31ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ? ಹಾಗೆ ಏಪ್ರಿಲ್ ಮೇ ತಿಂಗಳು ಸಾಕಷ್ಟು ಮಹಿಳೆಯರಿಗೆ ಅಮೌಂಟ್ ಬಂದಿಲ್ಲ, ಅದು ಯಾವಾಗ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ? ಅದರ ಜೊತೆಗೆ ಪೆನ್ಷನ್ ಹಣ ಯಾಕೆ ಇಷ್ಟೊಂದು ಡಿಲೇ ಆಗಿ ಬರ್ತಾ ಇದೆ, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಪಾಲುದಾರರಿಗೆ ಸಾಕಷ್ಟು ಬಿಗ್ ಅಪ್ಡೇಟ್ಗಳ ಮೇಲೆ ಅಪ್ಡೇಟ್ ಸರ್ಕಾರದಿಂದ ಬರ್ತಾನೆ ಇದೆ ಸ್ನೇಹಿತರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂಗೆ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗಂತೂ ಒಂದು ಸಾಕಷ್ಟು ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ. ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು ಅಂತ ಎಲ್ಲರೂ ತಲೆಗೂ ಕೂಡ ಕನ್ಫ್ಯೂಸನ್ ಇಟ್ಟರು. ಅದು ಯಾವಾಗ ಮಾಡಬೇಕು, ಎಲ್ಲೋಗಿ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನೀಡಲಿಲ್ಲ ಸ್ನೇಹಿತರೆ. ಹಾಗೆ 2 ತಿಂಗಳ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. ಹಾಗೆ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಅಮೌಂಟ್ ಬಂದಿದೆ ಅನ್ನುವಂತಹ ಅಪ್ಡೇಟು ಸಾಕಷ್ಟು ಇಂದಿನ ದಿನಗಳಿಂದಲೂ ಸಹ ನಿಮಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆ ಹಣ ಕ್ರೆಡಿಟ್ ಆಗಿದ್ರು ಸಹ ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ. ಕಳೆದ ವರ್ಷ ನಿಮಗೆ ನೆನಪಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ, ಏಪ್ರಿಲ್ ಮೇ ತಿಂಗಳು 2 ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿರಲಿಲ್ಲ ಸ್ನೇಹಿತರೆ. ಈ ವರ್ಷನೂ ಸಹ ನೋಡ್ತು ಅಂದ್ರೆ ಮೇ ತಿಂಗಳಾಗ್ಬೋದು, ಜೂನ್ ತಿಂಗಳಾಗ್ಬೋದು, ಏಪ್ರಿಲ್ ತಿಂಗಳಾಗ್ಬೋದು, 3 ತಿಂಗಳ ಹಣನೂ ಕೂಡ ಈ ವರ್ಷನೂ ಕೂಡ ಬಂದಿಲ್ಲ ಸ್ನೇಹಿತರೆ. ಕಳೆದ ವರ್ಷ 2 ತಿಂಗಳು, ಈ ವರ್ಷ 3 ತಿಂಗಳು, ಎರಡನ್ನು ಸೇರಿದ್ರೆ ಸ್ನೇಹಿತರೆ 5 ತಿಂಗಳಾಯ್ತು. 5 ತಿಂಗಳಿಗೆ ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ ಬರಬೇಕಾಗಿದ್ದ ಹಣ 10,000 ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ನೋ ಒಂದು ಅಪ್ಡೇಟ್ ಅನ್ನ ತಗೊಂಡು ಬಂದು ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಪಾಲುದಾರರಿಗೆ ಅವರ ಖಾತೆಗಳಿಗೆ ಅಮೌಂಟೇ ಸಿಗ್ತಾ ಇಲ್ಲ. ಸಾಕಷ್ಟು ಮಹಿಳೆಯರಿಗೆ 19ನೇ ಕಂತು ಬಂದಿಲ್ಲ, 28ನೇ ಕಂತು ಬಂದಿಲ್ಲ, 30ನೇ ಕಂತು ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಸ್ನೇಹಿತರೆ. ಈ 3 ಕಂತಿನ ಹಣನ ಏನಕ್ಕೆ ಇಷ್ಟೊಂದು ಸರ್ಕಾರ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ಏನಕ್ಕೆ ಅಂದ್ರೆ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ 31ನೇ ಕಂತಿನ ಹಣನೂ ಕೂಡ ರಿಲೀಸ್ ಅನ್ನ ಮಾಡಿದ್ದಾರೆ ಸರ್ಕಾರದವರು. ಏನಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ಸರ್ಕಾರದಿಂದ ಯಾವ್ದಾದ್ರು ಒಂದು ಅಪ್ಡೇಟ್ ಅನ್ನ ಕೊಡಬೇಕು ಸ್ನೇಹಿತರೆ. ಮರು ಪರಿಷ್ಕರಣೆಯನ್ನ ಮಾಡ್ತೀವಿ ಅನ್ಬಿಟ್ಟು ಸ್ನೇಹಿತರೆ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂತ ಒಂದು ಅಪ್ಡೇಟ್ ಅನ್ನ ನೀಡಿದ್ರು ಸ್ನೇಹಿತರೆ. ಎಲ್ಲಿ ಹೋಗಿ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು, ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ, ಯಾವಾಗ ಎಂಡ್ ಆಗುತ್ತೆ, ಯಾವಾಗ ನಾವು ಮಾಡಿಸ್ಲಿಲ್ಲ ಅಂದ್ರೆ ನಮ್ಮ ಖಾತೆಗಳಿಗೆ ಅಮೌಂಟ್ ಬರಲ್ವಾ, ಏನೇನು ಲಿಂಕ್ಗಳಾಗಿರ್ಬೇಕು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಎಲ್ಲೂ ಕೂಡ ಬಿಟ್ಟು ಕೊಟ್ಟೇ ಇಲ್ಲ ಸ್ನೇಹಿತರೆ. ಜಸ್ಟ್ ಬಯೋಮೆಟ್ರಿಕ್ ಕಂಪಲ್ಸರಿ ಅಂತ ಹೇಳಿದ್ರು, ಆಮೇಲೆ ಮರು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿದ್ರು, ಆಮೇಲೆ ಗ್ಯಾರಂಟಿಗಳನ್ನೆಲ್ಲ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಯಾರ್ಯಾರಿಗೆ ಅಮೌಂಟ್ ಯಾವ್ದಾದ್ರು ಪಾಸ್ ಆಗ್ತಾ ಇದೆ ಅಮೌಂಟು, ಅದನ್ನೆಲ್ಲವನ್ನು ಕೂಡ ಕಟ್ ಮಾಡೋಕೆ ಈಗ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಒಂದು ನ್ಯೂಸ್ ಅಲ್ಲಿ ಒಂದು ವಿಡಿಯೋವನ್ನ ನೋಡಿದೆ ಸ್ನೇಹಿತರೆ. ಅದ್ ಯಾವ ನ್ಯೂಸ್ ಚಾನಲ್ ಅಂತ ಹೇಳಕ್ ಹೋಗಲ್ಲ. ಆ ನ್ಯೂಸ್ ಚಾನಲ್ ಅಲ್ಲಿ ಸ್ನೇಹಿತರೆ ಒಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಒಂದೇ ಗೃಹಲಕ್ಷ್ಮಿ ಖಾತೆಗೆ ಸ್ನೇಹಿತರೆ ಸುಮಾರು 19,000 ಗೃಹಲಕ್ಷ್ಮಿ ಪಾಲುದಾರರ ಹಣ ಕ್ರೆಡಿಟ್ ಆಗಿದೆ. ಅಂದ್ರೆ ಸುಮಾರು 10 ಸ್ನೇಹಿತರೆ ಕೋಟಿಗಟ್ಟಲೆ ಒಂದೇ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಆ ವಿಡಿಯೋ ರಿಯಲ್ ಫೇಕ್ ಅಂತ ಗೊತ್ತಿಲ್ಲ, ಬಟ್ ಆ ಒಂದು ವಿಡಿಯೋ ನೋಡಿದೆ ಸ್ನೇಹಿತರೆ, ನನಗಂತೂ ಸಾಕಷ್ಟು ಆಶ್ಚರ್ಯನೇ ಆಯ್ತು. ಹೇಗ್ ಸಾಧ್ಯ? ಹಾಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸ್ನೇಹಿತರೆ ಕರೆಕ್ಟ್ ಆಗಿ ಬರೋರ್ಗೂ ಕೂಡ ಈ ರೀತಿಯಾಗಿ ಸ್ಕ್ಯಾಮ್ ಅನ್ನ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಖಾತೆಗಳಿಗೂ ಕೂಡ ಅಮೌಂಟ್ ಬರ್ತಾ ಇಲ್ಲ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಅಮೌಂಟ್ ಅನ್ನ ತಗೊಳ್ಳೋದು, ಹಾಗೆ ಬೇರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡಿ ಸ್ನೇಹಿತರೆ ಅವರ ಹೆಸರಲ್ಲಿ ಅಮೌಂಟ್ ಅನ್ನ ತಗೊಳ್ಳೋದು, ಈ ರೀತಿಯಾದಂತ ಕೆಲಸವನ್ನ ಮಾಡಿ ಏನಾಗಿದೆ ಸ್ನೇಹಿತರೆ, ಕರೆಕ್ಟ್ ಆಗಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿದ್ರು ಸಹ ನಿಮ್ಮ ಖಾತೆಗಳಿಗೂ ಕೂಡ ಅಮೌಂಟ್ ಬರೋದು ಡಿಲೇ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. 3 ಕಂತಿನ ಹಣ ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. 31ನೇ ಕಂತಿನ ಹಣನೂ ಸಹ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಬಂದಿದೆ. ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗೋದು ಒಂದು ಬಾಕಿ ಇದೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಪೆನ್ಷನ್ ಹಣ ಡಿಲೇ ಆಗ್ತಾ ಇದೆ ಅನ್ನುವಂತ ಒಂದು ಅಪ್ಡೇಟ್ ಕೂಡ ಸಿಕ್ಕಿದೆ ಸ್ನೇಹಿತರೆ. ಸುಮಾರು ಜನಕ್ಕೆ 3 ತಿಂಗಳ ಹಣನೂ ಕೂಡ ಪೆನ್ಷನ್ ಹಣನೂ ಕೂಡ ಬಂದಿಲ್ಲ ಸ್ನೇಹಿತರೆ. ಪೆನ್ಷನ್ ಹಣದಲ್ಲೂ ಕೂಡ ಸರ್ಕಾರ ಒಂದು ಮಹತ್ವದ ಬಿಗ್ ಪ್ಲಾನ್ ಅನ್ನ ಮಾಡಿದೆ ಸ್ನೇಹಿತರೆ. ಅದರ ಜೊತೆಗೆ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಸ್ನೇಹಿತರೆ, ಕೆಲವರಿಗೆ 60 ವರ್ಷ ಆಗಿರಲ್ಲ ಸ್ನೇಹಿತರೆ, 60 ವರ್ಷ ಆಗಿದೆ ಅಂದ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಅನ್ನ ಮಾಡಿಕೊಂಡು ಅವ್ರ ಹೆಸರಲ್ಲಿ ಅಮೌಂಟ್ ಅನ್ನ ತಗೊಳ್ಳೋದು, ಈ ರೀತಿಯಾದಂತಹ ಸ್ಕ್ಯಾಮ್ ಗಳನ್ನ ಮಾಡೋದು. ಹಾಗೆ ಹ್ಯಾಂಡಿಕ್ಯಾಪ್ಟ್ ಅನ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಅನ್ನ ಮಾಡಿ ಅದರ ಮುಖಾಂತರ ಸರ್ಕಾರದಿಂದ ಅಮೌಂಟ್ ಅನ್ನ ತಗೊಳ್ಳೋದು, ಈ ಎಲ್ಲಾ ಸುದ್ದಿಗಳು ಸ್ನೇಹಿತರೆ ಸರ್ಕಾರದ ಕಣ್ಣಿಗೆ ಬಿದ್ದಿದ್ದು ಈಗ ಸರ್ಕಾರದಿಂದ ಒಂದು ಮಹತ್ವದ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡದ ಸ್ನೇಹಿತರೆ, ಯಾವ್ದಾದ್ರು ಗೃಹಲಕ್ಷ್ಮಿಯ ಬಗ್ಗೆ ಹಾಗೆ ಪೆನ್ಷನ್ ಹಣದ ಬಗ್ಗೆ ಹಾಗೆ ಸರ್ಕಾರದಿಂದ ಯಾವುದೇ ಅಪ್ಡೇಟ್ ಬಂದರೂ ಸಹ ಸ್ನೇಹಿತರೆ ಮೊದಲ ಬಾರಿಗೆ ನಿಮಗೆ ವಿಡಿಯೋವನ್ನ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮುಂಚಿತವಾಗಿನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಖಾತೆಗಳಿಗೆ 30ನೇ ಕಂತಿನ ಹಣ ಹಾಗೆ 31ನೇ ಕಂತಿನ ಹಣ ಬಂದಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಅನ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.